ನಿನ್ನೆ ರಾತ್ರಿ ಹಾಸನದಲ್ಲಿ ಗಣೇಶನ ಒಂದು ವಿಸರ್ಜನೆಗೆ ಮೆರವಣಿಗೆ ಸಂದರ್ಭದಲ್ಲಿ ಏನು ಪೊಲೀಸ್ ಅಜಾಗರೂಕತೆಯಿಂದ ಟ್ರಾಫಿಕ್ಕನ್ನು ಡೈವರ್ಟ್ ಮಾಡಿದೆ. ಸಾವಿರಾರು ಜನ ಮೆರವಣಿಗೆ ಹೋಗುವಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಲಾರಿ ಬಂದು ಸುಮಾರು 8 ಜನಕ್ಕಿಂತ ಹೆಚ್ಚು ಮೃತ ಆಗಿರೋವಂಥದ್ದು ತುಂಬ ನೋವನ್ನು ತರ್ತದೆ. ಅವ್ರ ಕುಟುಂಬಕ್ಕೆ ನಾನು ದೇವರು ಒಂದು ಶಕ್ತಿಯನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾನೆ. ಸರ್ಕಾರ ಈ ಗಣೇಶನ ಹಬ್ಬವನ್ನೇ ಒಂದು ರೀತಿಯ ಸಮಸ್ಯೆಗಳ ಗೂಡಾಗಿ ಮಾಡಿಟ್ಟಿದೆ. ಮತ್ತು DJ ಹಾಕಬಾರ್ದು ಅಥವಾ ಯಾವುದೋ ಮಸೀದಿ ಮುಂದೆ ಹೋಗಬಾರ್ದು, ಮತ್ತು ಇನ್ಯಾವ ರಸ್ತೆಗಳಲ್ಲಿ ಹೋಗ್ಬೇಕು. ಈ ಮಸೀದಿ ರಸ್ತೆಯಲ್ಲಿ ಕಟ್ಕೊಂಡಿದ್ರೆ ಇನ್ಯಾವ ರಸ್ತೆಯಲ್ಲಿ ಹೋಗಬೇಕು ಗೊತ್ತಾಗ್ತಾ ಇಲ್ಲ. ಈ ಗೊಂದಲಗಳನ್ನು ಮಾಡಿ ಆ ಗೊಂದಲಗಳ ಜೊತೆಗೆ ಇವತ್ತು ಅಪಘಾತನೂ ಕೂಡ ಆಗಿದೆ. ಆದ್ದರಿಂದ ಸರ್ಕಾರವನ್ನು ನಾನು ಒತ್ತಾಯ ಮಾಡ್ತೇನೆ, ನೀವು ಈ ಒಂದು ಗಣೇಶನ ಹಬ್ಬದ ಸಂದರ್ಭದಲ್ಲಿ ನಡ್ಕೊಂಡಂಥ ರೀತಿ ಸರಿಯಿಲ್ಲ, ಫೇಲ್ಯೂರ್ ಆಗಿದೆ. ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಫೇಲ್ ಆಗಿದೆ. ಇವತ್ತು ಸುಮಾರು 8 ಜನ ಮೃತಪಟ್ಟಿದ್ದಾರೆ. ಅವ್ರ ಮಕ್ಕಳು ಇಂಜಿನಿಯರಿಂಗ್ ಮಕ್ಕಳು ಎಲ್ಲ ವಾಪಸ್ ತಂದು ಕೊಡ್ತೀರಾ ನೀವು? ಖಂಡಿತ ಆಗಲ್ಲ. ನೀವು ಸಾವಿರಾರು ಜನ ಮೆರವಣಿಗೆ ಹೋಗ್ಬೇಕಂದ್ರೆ ಪೊಲೀಸ್ ಯಾಕೆ ರಕ್ಷಣೆ ಕೊಡಲಿಲ್ಲ? ಅವ್ರ ಹಿಂದೆ ವೆಹಿಕಲ್ಸ್ ಬರ್ತಾ ಇರೋದನ್ನು ಯಾಕೆ ನಿರ್ಬಂಧ ಮಾಡಿಲ್ಲ? ಇವೆಲ್ಲ ನೋಡಿದಾಗ